ಒಂದು ಏನು ಜಾತಕ ಕೊಟ್ಟರು ಅಂತಂದ್ರೆ ನೀವು ಅವ್ರ ನಿರ್ಧಾರವಾಗಿ ಅವ್ರ ಸಂಖ್ಯಾಶಾಸ್ತ್ರದ ಪ್ರಕಾರ ಇವತ್ತು ಒಂದೇ ಒಂದು ಯಾವ ನಂಬರ್ ಇರಬೇಕು ಯಾವ ನಂಬರ್ ಇರಬಾರ್ದು ಹೇಳ್ಬಿಡ್ತೀರಿ. ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಇವತ್ತು ಹಾಸನಿಂದ ಬಂದಿದ್ರು, ಅಲ್ಲಿ ಪಾಪ ಸಮಯ ಟಿವಿ ಬರ್ತಾ ಇಲ್ವಂತೆ, ದಯವಿಟ್ಟು ಆ ಕಡೆ ಎಲ್ಲರೂ ನನ್ನ ಫೋನು ಒಂದ್ ಸ್ವಲ್ಪ. ಆಮೇಲೆ ಒಂದು ಪಾಯಿಂಟ್ ಸರ್, ಇದೊಂದು ಅವರೆಲ್ಲ ಹುಡುಕೆ ಬಂದಿದ್ರು, ಇವತ್ತು ದಾರಿಲಿ ಕೂಡ ಒಬ್ರು ಸಿಕ್ಕಿದ್ರು. ಸರ್ ಕರೆಂಟ್ ಹೋಗ್ಬಿಡುತ್ತೆ ಅಂತ UPS ಹಾಕ್ಸ್ಕೊಂಡಿದ್ದೀನಿ ಅಂದ್ರು. ಆಮೇಲೆ ಏನು ಕೇಳ್ತಿಲ್ಲ, ನನ್ನ ಹತ್ರ ಬಂದಾಗ ಫಸ್ಟ್ ಎಲ್ಲ ಡೇಟ್ ಮ್ಯಾಚಿಂಗ್ ಬರೆದು ಬಿಡ್ತೀನಿ, ಇವ್ರು ಯಾವ ಡೇಟಲ್ಲಿ ಹುಟ್ಟಾರೆ ಯಾವ ಡೇಟಲ್ಲಿ ಆಗಲ್ಲ ಅಂತ. ಇವತ್ತೊಬ್ರು ಬಂದಿದ್ರು, 8ನೇ ತಾರೀಕು ಹುಟ್ಟಿರೋದವ್ರು, ಅವ್ರು 4ನೇ ತಾರೀಕಿಗೆ ಮದುವೆ ಆಗಿದ್ದಾರೆ. ಆಮೇಲೆ ಹುಟ್ಟಿರೋದವ್ರು ಅವ್ರು ಹುಟ್ಟಿರೋದು 2ನೇ ತಿಂಗಳು 9ನೇ ತಿಂಗಳು ಮದುವೆ ಆಗಿದ್ದಾರೆ. ಆಮೇಲೆ ಬರ್ದ್ಬಿಟ್ಟು ಕೈ ಕೊಟ್ಬಿಟ್ಟು ತೆಗೆದು ನೋಡ್ರಿ ಏನೇನ್ ನಡೆದಿತ್ತೆ ಅಂದೆ. ಸರ್ ನಾನು 4ನೇ ತಾರೀಕಿಗೆ ಮದುವೆ ಆಗಿದ್ದು, 9ನೇ ತಿಂಗಳಾಗಿದ್ದು, 2 ತಿಂಗಳು ನನ್ ಗಂಡ ಬಿಟ್ಟು ಹೋದ. ಮಾಡ್ತಾ ಇರೋ ವೃತ್ತಿಯನ್ನು ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಕೆಲಸದಲ್ಲಿ ಇನ್ನೊಂದು ಮಗು ಹುಟ್ಟಿತೆ ಅಂತ ಪಾಪ, ಸಣ್ಣದ್ರಿಂದ ಬಿಟ್ಬಿಟ್ಟ, 2 ತಿಂಗಳು ಬಿಟ್ರಂತೆ. ಅದೇ ಅವ್ರ ಚಿಕ್ಕಮ್ಮನ ಮಗ ಒಬ್ಬ ಬಂದಿದ್ದ, ಬರ್ದಿರೋ ಡೇಟ್ನೆಲ್ಲ ತಂದು ಕೊಟ್ಟೆ, ಬರ್ಕೊ ಅವ್ನ್ ಡೇಟ್ ಆಫ್ ಬರ್ತ್ ಬರ್ತಾನೆ, ಅವ್ನ ಡೇಟ್ ಎಲ್ಲ ಅವ್ನು 3ನೇ ತಾರೀಕು ಹುಟ್ಟಿರೋದು. ನಾನು 3ಕ್ಕೂ 5ಕ್ಕೂ ಆಗಲ್ಲ ಅಂತ ಹೇಳ್ತೀನಿ ನೋಡಿ. ನಾನು 5ನೇ ತಾರೀಕು ಕರೆಕ್ಟ್ 5ನೇ ತಾರೀಕಿನ ನನ್ನ ಫೈಲಲ್ಲಿ ಇಂಟು ಮಾರ್ಕ್ ಹಾಕ್ತೀನಿ. ಚೆನ್ನಾಗಿರೋ 1000% ಬರೀತೀನಿ, 100% ಕೂಡ ಬರೀತೀನಿ. ಚೆನ್ನಾಗಿಲ್ಲ ಅಂದ್ರೆ ಇಂಟು ಮಾರ್ಕ್ ಹಾಕ್ಬಿಡ್ತೀನಿ. ಆಮೇಲೆ ಇಂಟು ಮಾರ್ಕ್ ಹಾಕ್ಬಿಟ್ಟು ತೆಗೆದು ಕೊಟ್ಟೆ. ಏನಾಯ್ತು ನೋಡಪ್ಪ ಅಂದ್ರೆ, ಸರ್ ಇದೇ ಡೇಟಲ್ಲಿ ನನ್ನ ಕೊನೆ ತಮ್ಮ ಕಳ್ಕೊಬಿಟ್ಟೆ. ಆಮೇಲೆ ಗಾಡಿ ನಂಬರ್ 5 ಬರ್ತಾವೆಲ್ಲ ಕೊಟ್ಟು ಗಾಡಿ ನಂಬರ್ 5 ಹಾಕ್ಬಿಟ್ಟು ಇಂಟು ಮಾರ್ಕ್ ಹಾಕಿದೆ, ಇದೇ ಗಾಡಿಯಲ್ಲಿ ನನ್ನ ತಮ್ಮ ಸತ್ತ ಅಂತ ಹೇಳ್ದ. ಇದನ್ನೆಲ್ಲ ನಾನು ಏನ್ ಹೇಳ್ಬೇಕಾಗಿಲ್ಲ, ಆ ನಂಬರ್ ಆ ಕೆಲಸ ಮಾಡ್ಕೊಂಡು ಹೋಯ್ತಾ ಇರ್ತವೆ. ನಾವ್ ಹೇಳಿ ಬಿಡ್ಲಿ ಬಿಡಲ್ಲ, ನನ್ನನ್ನು ಕೂಡ ಬಿಡಲ್ಲ ಗ್ರಹಗಳು, ನನ್ನನ್ನು ಕೂಡ ಬಿಡಲ್ಲ. ಇನ್ನ ನಿಮ್ಗೆ ಏನು ಗೊತ್ತಿದ್ದಾರೆ ನಿಮ್ಮನ್ನು ಬಿಟ್ಬಿಡ್ತಾವ, ನನ್ಗೆ ಗೊತ್ತಿದ್ದೆ ನಾನೇ ಅವಾಗ ಜರ್ ಕುಡಿತಾ ಇರ್ತೀನಿ. ಖಂಡಿತ. ಅಂದ್ರೆ ತಾವು ವೀಕ್ಷಕರಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾರೆ, ಕಳಕಳಿಯಿಂದ ನಿಮ್ಮ ಈ ಮಾತಲ್ಲಿ ಕಳಕಳಿ ಕೂಡಿದೆ. ಇನ್ನೊಂದೊಂದು ಡೌಟ್ ಇದೆ, ನೀವು ಬರ್ದಿದ್ದೀರಿ, ಇಲ್ಲಿ ನೀವು ಸಿಕ್ಕಿ ಬಿದ್ದಿದ್ರಿ, ಈಗ ಉತ್ತರ ಕೊಡ್ಬೇಕು ನೀವು. 3ರ ಪಕ್ಕ 6 ಬಂದರೆ ಪ್ರೀತಿ ಹುಟ್ಟುತ್ತೆ ಅಂತ ಹೇಳಿದ್ರಿ, ಹೌದಾ? 6ರ ಪಕ್ಕ 3 ಬಂದ್ರೆ ಪ್ರೀತಿ ಹುಟ್ಟುತ್ತೆ ಅಂದ್ರೆ 2ಕ್ಕೂ ವ್ಯತ್ಯಾಸ ಇಲ್ಲ. 3 ಪಕ್ಕ 6, 6 ಪಕ್ಕ 3. ಆಗ್ಲೇ ಹೇಳಿದ್ರಿ 36 ಆಗ್ಬರಲ್ಲ ಅಂತ ಹೇಳಿದ್ರಿ, ಪ್ರೀತಿ ಹೇಗೆ ಹುಟ್ಟುತ್ತೆ? ನೀವು ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಇದು ಟೋಟಲ್ ಕೂಡಿದ್ರೆ 36 ಬರುತ್ತೆ. ನಾನು ಹೇಳಿದ್ದು ಮೊಬೈಲ್ ಪಕ್ಕ ನಂಬರ್ ಪಕ್ಕನೆ. ಮೊಬೈಲ್ ಸಂಖ್ಯೆಗಳನ್ನು ಕೂಡಿಸಿದ್ರೆ 36 ಬಂದ್ರೆ ಅದಕ್ಕೂ ಸರಿ ಇರಲ್ಲ. ಇಲ್ಲಿ 3 ಪಕ್ಕ 6 ಬಂದ್ರೆ ತೊಂದರೆ ಇಲ್ಲ. ಇದು ತುಂಬಾ ದೊಡ್ಡ ಸಬ್ಜೆಕ್ಟ್, ನೀವು ಹೇಳ್ದಂಗಿಲ್ಲ. ಅದು ಬಿಡಿಸಿ ಹೇಳ್ಬಿಟ್ರೆ ಇಷ್ಟಗಳಾಗುತ್ತೆ, ಅದನ್ನ ಯಾಕೆ ಹೇಳಲ್ಲ ಅನ್ನೋದು ವೀಕ್ಷಕರು ತುಂಬಾ ಕಾಯ್ತಾ ಇದಾರೆ. 3 ಪಕ್ಕ 6 ಬಂದ್ರೆ ಪ್ರೀತಿ ಹುಟ್ಟುತ್ತೆ, ಹೇಗೆ ಅದು? ಇದು ಮುಂದಿನ ಶನಿವಾರ ಹೇಳ್ತೀನಿ. ಮುಂದಿನ ಶನಿವಾರ ಕಾಯ್ತಾರೆ, ಇದ್ರ ಬಗ್ಗೆ ಸಖತ್ತಾಗಿ ಹೇಳ್ತೀನಿ ಏನೇನು ಮಾಡುತ್ತೆ ಅಂತ. ಇದನ್ನ ನಂಬರ್ ಇಂದ ಒಂದು ಜಾತಕದಲ್ಲಿ ಗುರು ಶುಕ್ರ ಎಲ್ಲೆಲ್ಲಿದ್ರೆ ಏನೇನು, ಗುರು ಶುಕ್ರ ಒಂದೇ ಮಲ್ಲಿದ್ರೇನು, ಇಲ್ಲ ಸಪ್ತಮ ಸ್ಥಾನದಲ್ಲಿದ್ರೇನು, ಪಂಚಮ ಸ್ಥಾನದಲ್ಲಿದ್ರೇನು, ದಶಮ ಸ್ಥಾನದಲ್ಲಿದ್ರೇನು, ಈ ನಂಬರ್ಗೂ ಈ ಮೊಬೈಲ್ ನಂಬರ್ಗೂ ಮತ್ತೆ ಲಗ್ನದಲ್ಲಿರೋ ಗ್ರಹಗಳಿಗೂ ಹೇಗೆ ಒಬ್ಬ ಮನುಷ್ಯನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಹೇಗೆ ಒಬ್ಬ ಮನುಷ್ಯ ಇಂಪ್ರೂವ್ಮೆಂಟ್ ಆಗಿರೋನು, ಒಬ್ಬ ಬಡವನಾಗ್ತಾನೆ, ಒಬ್ಬ ಬಡವನಾಗಿದ್ದನು ಒಂದು ಮೊಬೈಲ್ ನಂಬರ್ ಇಂದ ಒಂದು ಕಾರ್ ಹೆಂಗ್ ತಗತಾನೆ, ಕಾರ್ ತಗೊಂಡು ಯೋಗದಿಂದ ಮನೆ ಹೆಂಗ್ ಕಟ್ತಾನೆ, ಮನೆ ಕಟ್ಟೋದ್ರಿಂದ ಕೂಡ ಅದೇ ಬೇಗ ಅದೇ ವರ್ಷದಲ್ಲಿ ಮಗಳನ್ನ ಹೆಂಗ್ ಮದುವೆ ಮಾಡ್ತಾನೆ. ಒಂದು ಮೊಬೈಲ್ ನಂಬರ್ ಇಂದ ನಿಮ್ ಜೀವನ 100% ಬದಲಾ ಮಾಡ್ಕೋಬಹುದು. ನಾನು 100ಕ್ಕೆ 100 ಭರವಸೆ ಬರ್ಕೊಡ್ತೀನಿ. ಒಂದು ಮೊಬೈಲ್ ನಂಬರ್. ಕೊನೆಯದಾಗಿ ಇವತ್ತು ಜನಿಸಿದಂತವರು ಅದೃಷ್ಟ ಸಂಖ್ಯೆಗಳು ಯಾವ ತರ ಇರಬೇಕು ಹೇಳ್ಬಿಡಿ. ಇವತ್ತು ಮತ್ತೆ 2ನೇ ತಾರೀಕು ಒಂದು ಮಾತಾಡಿದ್ವಿ, 2, 11, 20, 29 ತಾರೀಕು. ಅದ್ರ ಬಗ್ಗೆ ಒಂದು ಹೇಳ್ತೀನಿ. ಈ ಟೋಟಲ್ ಕೂಡಿದ್ರೆ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಟೋಟಲ್ ಕೂಡಿದಾಗ ಎಲ್ಲವೂ 2 ಮತ್ತೆ 2ನೇ ತಾರೀಕಲ್ಲಿ ಹುಟ್ಟಿ ಎಲ್ಲವೂ ಕೂಡಿದಾಗ 2 ಬಂದ್ರೆ ಅವರು ಮೊಬೈಲ್ ನಂಬರ್ 39 ಇರಬೇಕು, 39 ಇಲ್ಲಾಂದ್ರೆ 42 ಇರಬೇಕು. ಇದರಲ್ಲಿ 42 ಏನಾದ್ರು ಬಂದ್ರೆ 6 ಎಂಡ್ ಆಗಿರ್ಬೇಕು, 6 ಎಂಡ್ ಆಗಿ 42 ಬರಬೇಕು. 339 ಎಂಡ್ ಆದ್ರೆ 3ನೇ ಎಂಡ್ ಆಗಿರ್ಬೇಕು. ಎಷ್ಟೇ 3 ಅಲ್ಲಿ ಡಬಲ್ ನಂಬರ್ ಬಂದ್ರೆ ರಾಜಯೋಗ ಬರುತ್ತೆ. ಇವಾಗ ಲಗ್ನಾಧಿಪತಿ ಲಗ್ನದಲ್ಲಿ ವಿಪರೀತ ರಾಜಯೋಗ ನೋಡಿ. ವೃಷಭ ಲಗ್ನದಲ್ಲಿ ಶುಕ್ರ ಇದೆ, ಅದು ಡಬಲ್ ನಂಬರ್ ಆಗುತ್ತೆ ನೋಡಿ. ಈ ವರ್ಷ 3 ಬಹಳ ಪವರ್ 3 ಯಾಕಂದ್ರೆ 2013 ಬರುತ್ತೆ. 13 ಬರೋದ್ರಿಂದ ಗೇಲ್ ನಂಬರ್ 333 ನೋಡಿ. ಅವನ ಅದಕ್ಕೆ ತುಂಬಾ ಸಕ್ಸಸ್ ಆಗಿದ್ದು. ಏನಕ್ಕಂದ್ರೆ ಈ ನಂಬರ್ಗೂ ಇವತ್ತಿನ ವರ್ಷಕ್ಕೂ ಇವತ್ತಿನ ಡೇಟ್ಗೂ ಇವತ್ತಿನ ಮೊಬೈಲ್ ನಂಬರ್ಗೂ ಇವತ್ತಿನ ಗಾಡಿ ನಂಬರ್ಗೂ ಬಹಳ ಸಕ್ಸಸ್ ಆಗಬಹುದು. ಓಕೆ, ಥ್ಯಾಂಕ್ ಯು ಸರ್. ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನು ನೀಡಿದ್ರಿ. ಮೊಬೈಲ್ ಸಂಖ್ಯೆಗಳ ಕುರಿತು ಕೂಡ ವೀಕ್ಷಕರಿಗೆ ಮಾಹಿತಿಯನ್ನು ಸಮಗ್ರವಾಗಿ ನೀಡಿದ್ರಿ, ಅದಕ್ಕಾಗಿ ತಮಗೆ ಧನ್ಯವಾದ. ವೀಕ್ಷಕರೇ, ಇವತ್ತಿನ ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ನೇರ ಪ್ರಸಾರ ಕಾರ್ಯಕ್ರಮ. ಸಮಯ ಸದಾ ನಿಮ್ಮೊಂದಿಗೆ.